ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಕ್ಯಾಬೇಜ್ ಪಕೋಡ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಮೊದಲಿಗೆ ಒಂದು ನೀರು ತಗೊಳ್ತಾ ಇದ್ದೀನಿ, ಮತ್ತು ಉಪ್ಪು, ಸ್ವಲ್ಪ ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದನ್ನು ಕ್ಯಾಬೇಜ್ ಕಟ್ ಮಾಡಿದ ಮೇಲೆ ಕ್ಯಾಬೇಜ್ ಹಾಕಿಡಲಿಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ಈ ಥರ ನೋಡಿ, ಸಣ್ಣ ಸಣ್ಣದು, ತುಂಬ ಸಣ್ಣನೂ ಅಲ್ಲ, ಮೀಡಿಯಮ್ ಸೈಜ್ ನೋಡಿ, ಇಷ್ಟು ಸಣ್ಣದಾಗಿ. ನಾನೊಂದು ಅರ್ಧ ಕ್ಯಾಬೇಜ್ ಆಗುವಷ್ಟು ತಗೊಂಡಿದ್ದೀನಿ, ಒಂದು 4 ಜನರಿಗೆ ಮಾಡುವಷ್ಟು. ಆಮೇಲೆ ಈ ನೀರಲ್ಲಿ ಸ್ವಲ್ಪ ಹೊತ್ತು ಹಾಕಿ ಕ್ಲೀನ್ ಮಾಡಿ ವಾಶ್ ಮಾಡಬೇಕು. ಆಮೇಲೆ ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಒಂದು ಈರುಳ್ಳಿ ತಗೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಈರುಳ್ಳಿ ಪಕೋಡ ಮಾಡ್ತೀವಲ್ಲ, ಅದೇ ಥರ ಕ್ಯಾಬೇಜ್ ಪಕೋಡ ತುಂಬಾ ರುಚಿಯಾಗುತ್ತೆ. ಆಮೇಲೆ ಓಂ ಕಾಳು ತಗೊಳ್ತಾ ಇದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ಅರಶಿನದ ಪುಡಿ, ಆಮೇಲೆ ಮೆಣಸಿನ ಹುಡಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಕಡಲೆ ಹಿಟ್ಟು ಹಾಕಿದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಅದರಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು. ಸ್ವಲ್ಪ ಗಟ್ಟಿಯಾಗಿ ಬರಬೇಕು. ನಾವು ಸ್ವಲ್ಪ ಕಡಿಮೆ ಆಯಿತು ಕಡಲೆ ಹಿಟ್ಟು, ಅದಕ್ಕೆ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ನೀರಾಗಿ ಒಂದು ಸ್ವಲ್ಪ ಗಟ್ಟಿನೇ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಈ ಹದದಲ್ಲಿ ಇರಬೇಕು ನೋಡಿ, ಇಷ್ಟು ಗಟ್ಟಿ ಇರಬೇಕು. ಆಮೇಲೆ ಈ ಕಡೆ ಎಣ್ಣೆ ಬಿಸಿ ಇಡ್ತಾ ಇದ್ದೀನಿ ಬಾಣಲೆಯಲ್ಲಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ನೀರಲ್ಲಿ ಕೈ ಒದ್ದೆ ಮಾಡಿಕೊಂಡು, ಆಮೇಲೆ ನಾವು ಈರುಳ್ಳಿ ಪಕೋಡ ಬಿಡ್ತೀವಿ ನೋಡಿ, ಅದೇ ಥರ ಇದನ್ನು ಬಿಡಬೇಕು ಎಣ್ಣೆಯಲ್ಲಿ. ತುಂಬಾ ರುಚಿಯಾಗಿ ಬರುತ್ತೆ. ನೋಡಿ, ಅದು ಸ್ವಲ್ಪನೇ ಬಿಡ್ತಾ ಇದ್ದೀನಿ ಎಣ್ಣೆಯಲ್ಲಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ದರೆ ಬೇಗ ಫ್ರೈ ಆಗುತ್ತೆ. ನೋಡಿ, ಈ ಥರ ಫ್ರೈ. ಮತ್ತು ಸಡ್ಕ ಬೇಗ ಹಾಕ್ಬಾರ್ದು, ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಒಂಚೂರು 1 2 3 4 ನಿಮಿಷ ಬಿಡಬೇಕು. ಆಮೇಲೆ ಸಡ್ಕದಲ್ಲಿ ತಿರುಗಿಸಿ ಹಾಕಬೇಕು. ನೋಡಿ, ಕ್ರಿಸ್ಪಿಯಾಗಿ ಬರ್ತಾ ಇದೆ. ನೋಡಿ, ಈ ಥರ ತುಂಬಾ ಚೆನ್ನಾಗಿರುತ್ತೆ. ಊಟದ ಜೊತೆ ಸೈಡ್ ಡಿಶ್ ಆಗಿನೂ ತಿನ್ಬೋದು, ಇಲ್ಲದಿದ್ದರೆ ಸಂಜೆ ಸ್ನ್ಯಾಕ್ಸಿಗೆ ಟೀ ಜೊತೆನೂ ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ಅದೇ ರೀತಿ ಇನ್ನು ಸ್ವಲ್ಪ ಹಿಟ್ಟನ್ನು ಬಿಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಬಿಡಬೇಕು. ಕ್ಯಾಬೇಜಿದು ಪಕೋಡ ಅಂತ ಹೇಳಿ ಗೊತ್ತಾಗಲ್ಲ, ಸೇಮ್ ಈರುಳ್ಳಿ ಪಕೋಡದ ಥರನೇ ಇರುತ್ತೆ. ಅದೇ ರೀತಿ ಎಲ್ಲನೂ ಫ್ರೈ ಮಾಡ್ತೀನಿ ನಾನು. ಮತ್ತೆ ನೋಡಿ, ಇದು ಸೆಕೆಂಡ್ ರೌಂಡಿದ್ದು ಫ್ರೈ ಆಯಿತು, ತುಂಬ ಚೆನ್ನಾಗಿ ಫ್ರೈ ಆಯಿತು. ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ನೋಡಿ, ಇಷ್ಟು ಫ್ರೈ ಆಗಬೇಕು.
ನೋಡಿದ್ರಲ್ವ ಎಷ್ಟು ಇದಾಗಬೇಕಂತೇಳಿ. ಚೆನ್ನಾಗಿ ಎಣ್ಣೆ ಕಾಯ್ದಿದ್ರೆ ತುಂಬ ಚೆನ್ನಾಗಿ ಫ್ರೈ ಆಗ್ತದೆ, ಇಲ್ಲದಿದ್ದರೆ ಒಳಗಡೆ ಹಿಟ್ಟಾಗಿ ಬರುತ್ತೆ. ನೋಡಿ ಈ ಥರ ಬಂದಿದೆ. ಓಕೆ ಫ್ರೆಂಡ್ಸ್, ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ, ಶೇರ್ ಮಾಡಿ.